ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಎಲ್ಲರ ಪ್ರೀತಿ. ಇವತ್ತೇನು ಮಾಡು ತೋರಿಸ್ತಾ ಇದ್ದೀನಿ ಅಂತ ನೋಡಿ. ಇದು ನಾನು ಹಸಿ ಕಡಲೆ ಪಲ್ಯವನ್ನು ಹೇಗೆ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಮೊದಲಿಗೆ ನಾನು ಗ್ಯಾಸ್ನ ಆನ್ ಮಾಡ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಜಜ್ಜಿರುವಂಥ ಬೆಳ್ಳುಳ್ಳಿ, ಇದು ಹಸಿರು ಮೆಣಸಿನ್ಕಾಯಿ ಹೋಳಿಟ್ಟು ಅಂತ, ಹಾಗೆ ಇದು ಕಡಲೆಪಲ್ಲೆ. ಫಸ್ಟಿಗೆ ಬೆಳ್ಳುಳ್ಳಿಯನ್ನು ಹಾಕಬೇಕು. ಎಣ್ಣೆ ಹಾಕಿದ್ದೀನಿ ಕಡಾಯಲ್ಲಿ. ಈ ಥರ ಬೆಳ್ಳುಳ್ಳಿಯನ್ನು ಹಾಕಬೇಕು. ಆಮೇಲೆ ಹೋಳಿರುವಂಥ ಹಸಿಮೆಣಸಿನ್ಕಾಯನ್ನು ಹಾಕ್ಕೋಬೇಕು. ಥೋಡೆ ಫ್ರೈ ಆಗಬೇಕು. ಇದನ್ನು ಈ ಥರ ಈ ಥರನ ಫ್ರೈ ಆಗಿದೆ. ಆಮೇಲೆ ಇದಕ್ಕೆ ಇಟ್ಟಿರುವಂಥ ನೋಡಿ ನೀರು ಹಾಕಿಟ್ಟಿದ್ದೀನಿ ಈ ಪಲ್ಯನ. ಈಗ ನೀರೇ ಎಲ್ಲ ಹೀಗೆ ಜಾನಿಸ್ಕೊಂಡು ಈ ಥರ ಇದಕ್ಕೆ ಹಾಕೋಬೇಕು. ಗ್ಯಾಸನ್ನು ಕಡಿಮೆ ಮಾಡಿದ್ದೀನಿ. ಈ ಥರ ಹಾಕೋಬೇಕು. ಹಾಗೆ ಇದನ್ನು ಮಾಡಿ ತಿರುಕೋಬೇಕು ನೋಡಿ. ಈ ಥರ ಸ್ವಲ್ಪ ಗ್ಯಾಸ್ನ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಈ ಎಣ್ಣೆ ಹಾಕಿ ಕೂಡಲಿಂದ ಕರಗುತ್ತೆ ಬಾಡಿ. ನೋಡಿ ಈ ಥರ ಕಡಿಮೆ ಆಗಿದೆ. ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಮುಕುನಿ ಬೇಳೆವನ್ನು 1 ಚಮಚ ಹಾಕ್ತಾ ಇದ್ದೀನಿ. ಬೇಳೆಯನ್ನು ನೆನೆಸ್ಕೊಂಡು ಹಾಕೋದೇನು ಅವಶ್ಯಕತೆ ಇಲ್ಲ, ಹಾಗೆ ಕೂಡ ಹಾಕೋಬೋದು. ಈ ಪಲ್ಯ ನೀರಿನಿಂದನೇ ಕುದ್ದು ಹೋಗಿರುತ್ತೆ ನೋಡಿ. ಈ ಥರ ಹಾಗೆ ಹೀಗೆ ಉಪ್ಪನ್ನು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಉಪ್ಪನ್ನು ಹಾಕಿದ್ದೀನಿ ನೋಡಿ. ಈ ಥರ ನೋಡಿ. ಈಗ ನಾನು ಇದಕ್ಕೆ 1 ಚಮಚ ಶೇಂಗಾದ ಕುಟ್ಟವನ್ನು ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಬಾಜಿಯನ್ನು ನಮ್ಮದು ರೆಡಿ ಆಯಿತು. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಆಗಿರುತ್ತೆ. ಹಾಗೆ ಇದ್ರ ಸಂಗಟ ರೊಟ್ಟಿ ಮಾಡಬೇಕು, ಜೋಳದ ರೊಟ್ಟಿಯನ್ನು ಮಾಡಬೇಕು, ಚೆನ್ನಾಗಿ ಹತ್ತುತ್ತೆ. ಥ್ಯಾಂಕ್ ಯು.